ಏನು ಕಲಬುರಗಿ ನಗರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಲ್ಲಿ ಈ ಅಂಗನವಾಡಿ ಕಾರ್ಯಕರ್ತರ ಸಹಾಯಕಿಯರ ನೇಮಕಾತಿಯಲ್ಲಿ ನಕಲಿ ಅಂಕಪಟ್ಟಿಗಳನ್ನು ಸೃಷ್ಟಿಸಿ ಕೆಲವಷ್ಟು ಜನರನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಯಾಕಪ್ಪ ಅಂದರೆ ಇವತ್ತು ಸುಮಾರು 67 ಅಭ್ಯರ್ಥಿಗಳನ್ನು ಆಯ್ಕೆಯಾಗಿರ್ತಾರೆ. ಅದರಲ್ಲಿ ಕೆಲವಷ್ಟು ಜನ ಏನಪ್ಪ ಅಂದರೆ ಆದೇಶ ಪ್ರತಿ ಪಡೆದಿರ್ತಾರೆ, ಕೆಲವಷ್ಟು ಜನ ತೊಗೊಳ್ಳಲ್ಲ. ಏನಪ್ಪ ಅಂದರೆ ನಿಜವಾಗ್ಲೂ ಸಹ ಅರ್ಹ ಅಭ್ಯರ್ಥಿಗಳಿಗೆ ಇದೊಂದು ಸಹಾಯಕಿಯರ ಹುದ್ದೆ ಸಿಗಬೇಕಾದಂಥದ್ದು. ಅದರಲ್ಲಿ ಇರ್ತಕ್ಕಂಥ ಒಬ್ಬರು ಏನಪ್ಪ ಅಂದರೆ ಶ್ರೀನಿವಾಸ್ ಬಾಳೆವಾಲೆ ಅಂತಕ್ಕಂಥ CDP ಅವರೇ ಒಂದು ಡುಪ್ಲಿಕೇಟ್ ದಾಖಲೆಗಳನ್ನು ಸೃಷ್ಟಿ ಮಾಡಿಸ್ಕೊಂಡು SSLC ಅಂಕಪಟ್ಟಿಗಳನ್ನು ಮಾಡಿ ಇವತ್ತು ಆಯ್ಕೆ ಸಮಿತಿಗೆ ಒದಗಿಸಿದ್ದಾರೆ. ಅದಕ್ಕೆ ನಾವೇನು ಹೇಳ್ತೀವಿ ಒಟ್ಟಾರೆ ಅಂದರೆ ಇವತ್ತು ಅವರ ಈ ರೀತಿ ಮಾಡೋದರಿಂದ ಅರ್ಹ ಅಭ್ಯರ್ಥಿಗಳಿಗೆ ವಂಚನೆ ಮಾಡಿದಂಗಾಗಿದೆ. ಅನರ್ಹ ಅಭ್ಯರ್ಥಿಗಳಿಗೆ ಇವರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದು ಒಂದು ಆಯ್ಕೆ ಮಾಡಬೇಕಾದಾಗ ಅದಕ್ಕಿಂತ ಮುಂಚೆ ತಾಲೂಕು ಮಟ್ಟದ ಒಂದು ದಾಖಲಾತಿ ಪರಿಶೀಲನಾ ಸಮಿತಿ ಏನಿರ್ತದಲ್ಲ, ಆ ಸಮಿತಿಯವರಿದೆಲ್ಲವನ್ನು ದಾಖಲೆಗಳನ್ನು ಪರಿಶೀಲಿಸಿ ಆಯ್ಕೆ ಸಮಿತಿಗೆ ಕೊಡಬೇಕಾಗಿತ್ತು. ಆದರೆ ಎಲ್ಲರೂ ಸೇರಿಕೊಂಡು ಒಂದು ತಪ್ಪು ಸಂದೇಶವನ್ನು ಇವತ್ತು ಆಯ್ಕೆ ಸಮಿತಿಗೆ ಕೊಟ್ಟು ಆಯ್ಕೆ ಮಾಡಿರ್ತಾರೆ. ಅದಕ್ಕೆ ನಾನೇನಪ್ಪ ಅಂದರೆ ಕೂಡಲೇ ಅಂಥ ಅಧಿಕಾರಿಗಳನ್ನು ಅಮಾನತಾಗಬೇಕು, ಅದು ಅಮಾನತು ಮಾಡಿ ತನಿಖಾ ವಿಚಾರಣೆ ನಡಿಬೇಕು ಅಂತಕ್ಕಂಥದ್ದನ್ನು ಮತ್ತು ಅರ್ಹ ಅಭ್ಯರ್ಥಿಗಳಿಗೆ ಇದೊಂದು ಸಿಗಬೇಕಾದಂಥ ಈ ಹುದ್ದೆ ಸಿಗಬೇಕು ಅಂತಕ್ಕಂಥದ್ದೇ ನನ್ನ ಒತ್ತಾಯ. ತಮ್ಮ ಹೆಸರು ಹೇಳಿ. ಮಲ್ಲಿಕಾರ್ಜುನ ಎಸ್. ಸಾರವಾಡ್, ಜಿಲ್ಲಾಧ್ಯಕ್ಷ ಜಯ ಕರ್ನಾಟಕ ಸಂಘಟನೆ ಹಾಗೂ ಕಲ್ಯಾಣ ಕರ್ನಾಟಕ ವಿಭಾಗೀಯ ಉಸ್ತುವಾರಿ.